ಅಜಾಯ್ ಅಜಾಯ್. ಹೇಳಪ್ಪ, ನಿಮ್ಮ ಅಜ್ಜಿಗೆ ಏನ್ ಸಾಲದು? ಉಪ್ಪು ಹುಳಿ ಖಾರ ಏನ್ ಸಾಲದು ಹೇಳು. ಅಜ್ಜಿ ಅಜ್ಜಿ, ನಿನ್ನೆ ಕತೆ ಚೆನ್ನಾಗಿತ್ತು ಕಣಜ್ಜಿ. ಇನ್ನೊಂದು ಕತೆ ಹೇಳಜ್ಜಿ. ಹ್ಞೂನಜ್ಜಿ, ಚೆನ್ನಾಗಿತ್ತು ಹೇಳಜ್ಜಿ. ಹೊರಗಡೆ ಆಟ ಆಡಕ್ ಹೋಗೋಣ ಅಂದ್ರೆ ಸಖತ್ ಚಳಿ ಆಗ್ತಿತ್ತು ಕಣಜ್ಜಿ, ಹೇಳಜ್ಜಿ. ಸರಿ ಆಯ್ತು, ಹೇಳ್ತೀನಿ. ಸರಿ, ರಪ್ಪ ಹೇಳು. ಒಂದೂರಾಗೆ 7 ಜನ ಅಣ್ಣ ತಮ್ಮದಿರು, ಒಬ್ಳು ತಂಗಿ ಇರ್ತಾಳಂತೆ. ನನ್ಗಂತೂ ಯಾರು ಇಲ್ಲ. ನೀನ್ ಬಿಡಪ್ಪ, ಒಂಟಿ ಪಿಶಾಚಿ ಬಂದಂಗ್ ಬಂದಿದ್ಯ, ಒಂಟ್ರು ಸುಂಟ್ರು ಗಾಳಿ ಅಂತಂದು. ಅದೇ ನಮ್ಮಪ್ಪ ನಮ್ಮಮ್ಮ ಈಗ ಇನ್ನೊಂದು ಮಗ ಮಾಡ್ಕೊಬೇಡ ಅಂತ ನಾನೇನು ಹೇಳಿದ್ನಿ. ತರ್ಲೆ ನನ್ ಮಗ್ನಿ, ಕತೆ ಹೇಳ್ತಿಲ್ವ ನೋಡು. 7 ಜನ ಅಣ್ಣ ತಮ್ಮದಿರು, ಒಂದ್ ತಂಗಿ. ದಿನ ಬೇಟೆ ಆಡಕ್ ಹೋಗಾರಂತೆ. ಏನಾನ ಸಿಕ್ತಿದ್ವಲ್ಲ, ಮೊಲನೋ ಜಿಂಕೆನೋ ಏನಂತಂದ್ಬಿಟ್ಟು ತಂಗಿ ಕೊಡಾರಂತೆ. ತಂಗಿ ದಿನ ಅಡ್ಗೆ ಮಾಡಿರ್ತಿದ್ಲಂತೆ. ಅವರು ಮಾಂಸಾಹಾರಿಗಳು, ನೀನು ಮಿಶ್ರಾಹಾರಿ ಬಿಡು. ನೀನಿನ್ನೇನು ಒಂದಿನ ತರಕಾರಿ ಕಟ್ ಮಾಡಿರ್ತೈತೆ ತಂಗಿ, ಸಡನ್ನ ಕೈ ಕೊಯ್ಕೊಂಡ್ಬಿಡ್ತೈತೆ. ಇವರೆಲ್ಲ ಬೇಟೆಗೆ ಹೋಗಿರ್ತಾರೆ. ಎಷ್ಟು ರಕ್ತ ಹೋಗಿರ್ಬಾರ್ದು. ಆ ರಕ್ತ ಎಷ್ಟು ನಿಲ್ಸಿರೂ ನಿಲ್ಲಲ್ಲ. ಅವಳೇನು ಮಾಡ್ಬಿಡ್ತಾಳೆ, ನಮ್ಮ ಅಣ್ಣದಿರ್ಗೆ ಗೊತ್ತಾದ್ರೆ ನೊಂದ್ಕೊಂತಾರಲ್ವೇ ಅಂದ್ಬಿಟ್ಟು ಅಡುಗೆ ಮಾಡ್ತಾಳಲ್ಲ, ಅದ್ರಕ್ಕೆ ಅವಳ ರಕ್ತನ ಸ್ವಲ್ಪ ಹಾಕ್ಬಿಡ್ತಾಳೆ. ಚಪ್ಪ ರಕ್ತ ಹಾಕಿತ್ತು ಸಾರ ಕೈ. ಅಯ್ಯೋ ಹೆಂಗ್ ತಿಂತಾರ ಅವರು, ಕೇಳ್ರಲ್ಲ ಇಲ್ಲಿ. ಆಮೇಲೆ ಎಲ್ಲರೂ ಬರ್ತಾರೆ, ಊಟಕ್ಕೆ ಬಡಿಸ್ತಾಳೆ. ಊಟ ಮಾತ್ರ ಸಖತ್ತಾಗಿರ್ತೈತಂತ ಅವತ್ತು. ನೆನ್ಸ್ಕೊಂಡು ತಿಂತಾರಂತ. ಇವತ್ತು ಏನು ಹಾಕಿದ್ಯಮ್ಮ ಸಾರಿಗೆ, ಇಷ್ಟು ಚೆನ್ನಾಗೈತೆ ಅಂದರೆ ಅವಳು ಹೇಳಿದೆಲ್ಲ ಹೊಂದ್ಕೊಂತಾರೆ. ಗಾಯ ಆಗಿತ್ತು, ಹಿಂಗೆ ರಕ್ತ ಹಾಕಿದ್ದೆ ಅಂತ ಅಂದ್ಬಿಟ್ಟಂತೆ. ಏನೂ ಇಲ್ಲ ಅಣ್ಣ, ದಿನ ಮಾಡ್ದಂಗೆ ಮಾಡಿದ್ದೀನಿ, ಚೆನ್ನಾಗೈತೆ ಅಂತ ಹೇಳ್ತಾಳಂತೆ. ಪಾಪ ಹುಡುಗಿ ಒಳ್ಳೇದು, ನಮ್ಮ ಅಣ್ಣ ಇದ್ದೀರಿ ಎಲ್ಲ ಹೊಂದ್ಕೊಂತಾರಂತ ಸುಳ್ಳು ಹೇಳೈತಿ. ರಾತ್ರೆಲ್ಲ ಅದೇ ಯೋಚನೆ ಅಂತ ಅವ್ರಿಗೆ. ಆಮೇಲೆ ಬೇಟೆಗೆ ಹೋಗ್ತಾರಲ್ಲ, ಅಲ್ಲ ಹಂಗೆ ಮಾತಾಡ್ತಿದ್ರಂತೆ. ಅವ್ನು ದೊಡ್ಡ ಅಣ್ಣ ಇದ್ಬಿಟ್ಟು ಇವತ್ತು ಕೇಳಲೇಬೇಕು ಏನು ಹಾಕಿತ್ತು ನೆನ್ನೆ ಸಾರಿಗೆ ಅಂತಂದು ಅಂದ್ಬಿಟ್ಟು ಮನೆಗೆ ಹೋಗಿ ಬಲವಂತ ಮಾಡಿ ಕೇಳ್ತಾರಂತೆ. ಅವಳು ನಡೆದಿದ್ದೆಲ್ಲ ಹೇಳ್ಬಿಟ್ಲಂತೆ. ಪಾಪ ಹತ್ತಿರ್ತಾರೆ ಅಲ್ವೇನಾಜಿ, ನೊಂದ್ಕೊಂಡಿರ್ತಾರೆ. ಇಲ್ಲ ಪಾಪೋ, ಅವ್ರೇನೋ ಅನ್ಕೊಂತಾರೆ ಗೊತ್ತೇ. ಎಲ್ಲ ನನ್ನ ತಂಗಿ ರಕ್ತ ಬಿದ್ದಿರೋದಕ್ಕೆ ಇಷ್ಟು ಚೆನ್ನಾಗಿ ಅಡುಗೆ ಆಗಿತ್ತಲ್ಲ, ಇಂಥ ನನ್ನ ತಂಗಿದು ಮಾಂಸ ತಿಂದರೆ ಇನ್ನೆಷ್ಟು ಚೆನ್ನಾಗಿರಲ್ಲ, ಇವಳನ್ನ ಸಾಯಿಸ್ಬಿಟ್ಟು ಅಡುಗೆ ಮಾಡ್ಕೊಂಡು ತಿನ್ಬೇಕು ಅನ್ಕೊಂಡ್ರಂತೆ. ಯಪ್ಪ ಅವ್ರೇನು ಮನುಷ್ಯರ ರಾಕ್ಷಸರ? ಸ್ವಂತ ಒಡ ಹುಟ್ಟಿದ ತಂಗಿನ ಕುಯ್ಕೊಂಡು ತಿನ್ಬೇಕಂತ ಅಂತಾರಲ್ಲ. ಛೀ ಅವ್ರ ನಾಲ್ಗೆ ಗುಳ ಬೀಳ. ಆಮೇಲೆ ಹಂಗೆ ಅನ್ಕೊಂತಾರೆ. ಆದರೆ ಲಾಸ್ಟ್ನೇ ತಮ್ಮಂಗೆ ಮಾತ್ರ ಇಷ್ಟ ಇರಲ್ಲ. ಅಳ್ತಾ ಇರ್ತಾನೆ, ಏನು ಮಾಡೋಕ್ಕಾಗಲ್ಲ. ಏನೋ ಬಿದ್ರದೆಲ್ಲ ಕಳ್ಳೆದಾಗ ಕಡ್ದುಬಿಟ್ಟು ಒಂತಕ್ಕೆಲ್ಲ ಹಾಕ್ಬಿಟ್ಟು ಮಂತಕ್ಕೆ ಹೋಗ್ತಾರಂತೆ. ಹೋಗ್ಬಿಟ್ಟು ದೊಡ್ಡಣ್ಣ ಹೇಳ್ತಾನಂತೆ, ನೋಡಮ್ಮ ತಂಗಿ, ನಿನಗೆ ಮದುವೆ ವಯಸ್ಸಿಗೆ ಬಂದಿದ್ಯಾ, ನಿನಗೊಂದು ಗಂಡು ನೋಡಿದ್ದೀವಿ, ನಿನ್ನ ನಾಳಿಕೆ ಚೆನ್ನಾಗಿ ರೆಡಿಯಾಗಿ ಹೊಲ್ಟು ಅಂತಂದು ಹೇಳ್ತಾನಂತೆ. ಅಯ್ಯೋ ರಾಮ, ಪಾಪ ಹುಡುಗಿ ಗತಿ ಏನು? ಹಿಂಗೆ ಕರ್ಕೊಂಡೋಗ್ತಾರೆ ನಮ್ಸಿ. ಆಮೇಲೆ ಕಟ್ಟಾಕ್ತಾರಂತ ಹುಡುಗಿನ. ಬಿಲ್ಲು ಬಾಣ ತಗೊಂಡು ಒಬ್ರೊಬ್ಬರೇ ಬಿಡ್ತಾರಂತೆ. ಅಯ್ಯೋ ಅಜ್ಜಿ, ಸಾಯಿಸ್ತಾರೇನಜ್ಜಿ? ಒಬ್ರೊಬ್ಬರೇ ಬಾಣ ಪ್ರಯೋಗ ಮಾಡ್ತಾರೆ ಅವಳ ಮೇಲೆ. ಯಾರ ಕೈಲೂ ಆಗಲ್ಲ ಸಾಯಿಸೋಕ್ಕೆ. ಲಾಸ್ಟ್ನೇ ಹಂಗೆ ಹೇಳ್ತಾರೆ, ನೀನೇ ನಾನು ಸಾಯಿಸ್ಲಿಲ್ಲ ಅಂದರೆ ನಾವು ನಿನ್ನನ್ನು ಸಾಯಿಸ್ತೀವಿ ಅಂತ. ಆವಾಗ ಹುಡುಗಿ ದೇವ್ರ ಹತ್ರ ಬೇಡ್ಕೊಳ್ತಂತೆ, ನಮ್ಮ ಅಣ್ಣ ಇದು ಬಾಣ ಉಡ್ತಾನಲ್ಲ, ಬಾಣ ಬಂದು ನನಗೆ ಬೀಳಲಿ, ನಾನು ಸತ್ತೋಗಂಗೆ ಮಾಡಪ್ಪ, ಇಲ್ಲಾಂದ್ರೆ ನಮ್ಮ ಅಣ್ಣನ ಸಾಯಿಸ್ತಾರೆ ಅಂತ. ಆವಾಗ ಆ ಬಾಣ ಬಂದು ಅವಳಿಗೆ ಬಿದ್ದು ಸತ್ತೋಗ್ತಾಳಂತೆ. ಮನುಷ್ಯ ಇಷ್ಟೊಂದು ಕ್ರೂರಿ ಆಗಿರ್ತಾನೆ ಅಜ್ಜಿ. ಹೂನಲ್ಲ ಪಾಪ. ಆಮೇಲೆ ಹೋಗು ನೀನು ಅಡುಗೆಗೆಲ್ಲ ಬೇಕಾಗಿರೋ ಸಾಮಾನು ತಗೊಂಡು ಬಾ ಅಂತ ಕಳಿಸ್ತಾರೆ. ಇವರೆಲ್ಲ ಕತ್ತರಿಸಿ ಬೇಯಿಸ್ತಾರೆ. ಅವನು ಮೀನು ಮತ್ತು ಏಡಿಕಾಯಿ ತಗೊಂಬರ್ತಾನೆ. ಸಪ್ರೇಟ್ ಮಾಡಿಬಿಟ್ಟು ಮಾಂಸ ತಿನ್ನೋ ಥರ ನಾಟಕ ಮಾಡೋಕ್ಕೆ. ತಂಗಿ ಮಾಂಸ ಯಾರು ತಿಂತಾರೆ? ಆವಾಗ ತಂದಾಗ ಎಲ್ಲರಿಗೂ ಬಾಳೆ ಎಲೆ ಹಾಸಿ ಅವನೇ ಊಟಕ್ಕೆ ಇಕ್ಕು ಅಂತ ಹೇಳ್ತಾರಂತೆ. ಊಟಕ್ಕೆ ಇಕ್ತಾನೆ. ಇವನ ಪಕ್ಕ ಒಂದು ಗುಂಡಿ ತೋಡಿರ್ತಾನೆ. ತಂಗಿದು ಮಾಂಸ ಇರ್ತದಲ್ಲ, ಅದನ್ನ ಗುಂಡೆಗೆ ಹಾಕಿ ಮೀನನ್ನು ಎಡಿಕಾಯಿ ತಿಂತಾನೆ ಅವ್ರ ಅಣ್ಣರ ಎದುರಿಗೆ. ಪಾಪ ಅವ ಅಣ್ಣಯ್ಯ ಎಷ್ಟು ನೊಂದ್ಕಣಿತ ಏನ. ಆಮೇಲೆ ಎಲ್ಲ ಬಾಸಾಕು ಅಂತೇಳಿ ಅದೇ ಹೋಗ್ತಾರಂತೆ. ಅವನ್ನೆಲ್ಲ ಗುಂಡೆಕ್ಕೆ ಮೂಳೆಗಳನ್ನೆಲ್ಲ ಮುಚ್ಚಿಬಿಡ್ತಾನೆ. ಆಮೇಲೆ ಹಿಂಗೆ ಅದ್ರ ಮೇಲೆ ಬಿದ್ರು ಗಿಡ ಎಲ್ಲ ಬೆಳಕಂತಾವಂತೆ. ಇಂಥ ಅನ್ಯಾಯ ಯಾವ ತಂಗಿಗೂ ಆಗಬಾರ್ದು ಕಣಜ್ಜಿ. ಎಂಥ ಜನ ಇರ್ತಾರೆ ಪ್ರಪಂಚದಲ್ಲಿ. ಆಮೇಲೆ ಹಿಂಗೆ ಬಿದ್ರು ಬೆಳ್ಕೊಳುತ್ತಲ್ಲ, ಗುರುಗಳು ಒಬ್ರು ಬರ್ತಾರೆ. ನೋಡ್ತಾರಲ್ಲ, ಹೋಗ್ಬಿಟ್ಟು ಅದ್ರಾಗ ಹುಚ್ಚೊಯ್ಯಕ್ಕೆ ಹೋಗ್ತಾರೆ. ಹುಚ್ಚು ಆಯ್ತಿದಂಗೆ ಬಿದ್ರು ಹೇಳುತ್ತಂತೆ, ಸ್ವಾಮಿಗಳೇ ಇಲ್ಲಿ ಹುಚ್ಚೊಯ್ಬೇಡ್ರಿ, ವಾಸನೆ ಬರ್ತೈತೆ ಜಾಸ್ತಿ ಅಂತಂದು. ಆವಾಗ ಅದೆಲ್ಲ ಒರೆಸ್ಬಿಟ್ಟು
ಒಂದು ಬಿದಿರು ಬೊಂಬೆಗಳನ್ನೆಲ್ಲ ಕಡ್ಕೊಂಡು ತಂಬೂರಿ ಮಾಡ್ಕೊಂತಂತೆ ಇವನು ಸ್ವಾಮೀಜಿ. ಹಾ ತಂಬೂರಿ ಮಾಡ್ಕೊಂಡೈತಿ. ಗುರುಗಳು ಇರ್ತಾರಲ್ಲ ಅವರು ತಂಬೂರಿ ಮಾಡ್ಕೊಂಡು ಊರೂರ ಭಿಕ್ಷೆ ಎತ್ತಕ್ಕೆ ಹೋಗ್ತಾರೆ. ಹೋದಾಗ ಹಿಂಗೆ ದೊಡ್ಡಣ್ಣರ ಮಂತಕ್ಕೆ ಹೋಗ್ತಿದ್ದಂಗೆ ಹಿಂಗೆ ತಂಬೂರಿ ಬಾರಿಸ್ಬೇಕಾರೆ ಅದಕ್ಕೆ ಅದೇ ಬಾರಿಸ್ಕೊಂತಿತ್ತಂತೆ. ಇವನೇ ನಮ್ಮ ಅಣ್ಣ, ಇವನು ನನ್ನನ್ನು ಸಾಯಿಸ್ತಾ, ಇವನೇ ನಮ್ಮ ದೊಡ್ಡಣ್ಣ, ನನ್ನನ್ನು ಸಾಯಿಸ್ಬಿಟ್ಟು ನನ್ನ ಮಾಂಸ ತಿಂದ, ಇವನು ಒಳ್ಳೆಯವನಲ್ಲ ಅಂತಂದ್ಬಿಟ್ಟು ಅನ್ನೋದಂತೆ. ಅವನಿಗೆ ಸಖತ್ತು ಭಯ ಆಗ್ಬಿಡ್ತೈತೆ, ನನ್ನ ಹೆಂಡತಿ ಎಲ್ಲಿ ಕೇಳಿಸ್ಕೊಂತಾಳ ಅಂತಂದ್ಬಿಟ್ಟು ಬೇಗ ಬಾರೆ ಭಿಕ್ಷೆ ಹಾಕೆ ಅಂತಂದ್ಬಿಟ್ಟು ಕರಿತಾನಂತೆ. ಹಂಗೆ ಆಗ್ಬೇಕ ನನ್ನ ಮಕ್ಳಿಗೆ. ಹಿಂಗೆ 6 ಜನದ ಮಂತಾಗೂ ಹಿಂಗೆ ಬಡ್ಕೊಂತಿತ್ತಂತೆ. 7ನೇ ಮಂತಕ್ಕೆ ಹೋಗ್ತಿದಂಗೆ ಅವ್ರ ಅಣ್ಣ ಬರ್ತಾನಂತೆ. ಆದ್ರೆ ಅವನಿಗೆ ಮದುವೆ ಆಗಿರಲ್ಲ. ಇವ್ರಿಗೆ 6 ಜನಕ್ಕೂ ಮದುವೆ ಆಗಿರ್ತೈತೆ. ಆವಾಗ ಇವನೇ ನಮ್ಮ ಅಣ್ಣ, ಕೊನೆ ಅಣ್ಣ, ಇವನು ತುಂಬ ಒಳ್ಳೆಯವನು ಅಂತಂದು ಹೇಳ್ತೈತಂತೆ. ಅವನಿಗೆ ತಂಗಿ ವಾಯ್ಸ್ ಕೇಳ್ಬಿಟ್ಟು ಸಖತ್ತು ಖುಷಿ ಆಗ್ಬಿಡ್ತೈತಂತೆ. ಆಮೇಲೆ ಆ ತಂಬೂರಿನ ದುಡ್ಡು ಕೊಟ್ಟು ತಗೊಂಡ್ಬಿಡ್ತಾನಂತೆ. ಒಳ್ಳೆ ಕೆಲಸ ಮಾಡ್ದ. ಆಮೇಲೆ ದಿನ ಕೆಲ್ಸಕ್ಕೆ ಹೋಗೋಣಂತೆ. ಬರೋ ಅಷ್ಟೊತ್ತಿಗೆ ಮನೆ ಅಚ್ಚುಕಟ್ಟಾಗಿರೋದಂತೆ. ಹೋಗಿ ಅವ್ರ ಅತ್ತಿಗೆದಿರ್ನ ಕೇಳಿದ್ರೆ ನಮ್ಮ ಮನೆಗೆ 108 ಕೆಲಸ, ನಿಮ್ಮ ಮನೆಗೆಂದು ಬಂದ್ಬಿಟ್ಟು ನಾವ್ಯಾಕೆ ಕ್ಲೀನ್ ಮಾಡೋಣ ಅಂತಂದ್ಬಿಟ್ಟು ಅಂಬರಂತೆ. ಇದನ್ನ ಹೋಗ್ಬಿಟ್ಟು ಅವ್ರ ಅತ್ತಿಗೆ ಕೇಳ್ತಾನೆ. ಆವಾಗ ಅವ್ರ ಅತ್ತಿಗೆ ಹೇಳ್ತದಂತೆ, ತಂಬೂರಿನ ಬೆಂಕಿಯಲ್ಲಿ ಸುಟ್ಟಾಕ್ಬಿಡು, ಆ ಹುಡುಗಿ ಮೇಲೆ ತುಳಸಿ ನೀರು ಹಾಕ್ಬಿಡು ಅಂತ ಹೇಳ್ತಾಳಂತೆ. ಅವನು ಹಂಗೆ ಮಾಡ್ತಾನಂತೆ. ಆವಾಗ ಆತ್ಮ ಹೋಗ್ಬಿಟ್ಟು ತಂಗಿ ನಿಮ್ಮ ಮನುಷ್ಯನ ರೂಪಕ್ಕೆ ಬಂದ್ಬಿಡ್ತಾಳೆ. ನೋಡಿದ್ರೆ ತಂಗಿ ಸಖತ್ತು ಖುಷಿ ಆಗ್ತೈತಂತೆ. ಅವರು ಸಾಯೋರ್ಗು ಮದುವೆ ಆಗ್ದಂಗೆ ಅಣ್ಣ ತಂಗಿ ಇಬ್ರು ಸುಖವಾಗಿದ್ರಂತೆ. ಅಜ್ಜಿ ಏನ್ ಹೇಳಜ್ಜಿ, ಪಾಪ ಅಲ್ಲಿ ಲಾಸ್ಟ್ನೇ ಅಣ್ಣ ಸಖತ್ತು ಒಳ್ಳೆ ಹೆಂಗ ಬಿಡತ್ತ. ಅಣ್ಣ ತಂಗಿ ಒಂದಾದ್ರಲ್ಲ. ಸತ್ಯ ಕಣಜ್ಜಿ, ನೋಡು ಆ ಹುಡುಗಿ ತುಳಸಿ ನೀರು ಹಾಕ್ತಿದೆ ಹೆಂಗೇನೆ ಮನುಷ್ಯನ ರೂಪಕ್ಕೆ ಬಂದೈತಲ್ಲ ಪಾಪ. ಈ ಕತೆ ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಕಮೆಂಟ್ ಮಾಡಿ, ಸರಿನಾ?